ಎತ್ತೆತ್ತ ನೋಡಿದರತ್ತ ಮೋಸಗಾರರೆಂಬ ಬಳ್ಳಿಯಯ್ಯ, ಬಳ್ಳಿಯನ್ನೆತ್ತಿ ಹಿಂಡಿದಾಗ ಮೋಸವೆಂಬ ರಸವಯ್ಯ. ಇಂಥ ಮೋಸಗಾರರ ಮಧ್ಯದಲ್ಲಿ, ಇಂಥ ಕಳ್ಳಕಾಕರ ಮಧ್ಯದಲ್ಲಿ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಉಚಿತ ಶಿಕ್ಷಣವನ್ನು ನೀಡುತ್ತಿರುವಂತಹ ಶ್ರೀ ಶರಣಯ್ಯ ಭಂಡಾರಿ ಮಠ್ ಅವರನ್ನು ಎನ್ನ ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾ, ಜೊತೆಗೆ ಯೋಜನೆಗಳು ಡಿಫ್ರೆಂಟಾಗಿ ನೂರಾರು ಯೋಜನೆಗಳನ್ನು ಸೃಷ್ಟಿ ಮಾಡಿ ಸವಾಲಿಗೆ ತಕ್ಕಂತೆ ಬದಲಾವಣೆ ಅನಿವಾರ್ಯ. ಜೊತೆಗೆ ಶೈಕ್ಷಣಿಕ ಶಿಕ್ಷಣಕ್ಕೆ ರೂಪಿಸುವಂಥ ಯೋಜನೆಗಳು ಚಿಂತನಾತ್ಮಕವಾಗಿರಬೇಕು, ಅಪೂರ್ವವಾಗಿರಬೇಕು, ಅದ್ಭುತವಾಗಿರಬೇಕು ಎಂಬ ಆದರ್ಶದ ಹರಿಕಾರ ಚಿಂತನಾತ್ಮಕ ವ್ಯಕ್ತಿ ಶ್ರೀ ಶರಣಯ್ಯ ಭಂಡಾರಿ ಮಠ್ ಅವರು ಇನ್ನೇನು ಕೆಲವೇ ದಿನದಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ವಿದ್ಯಾರ್ಥಿಗಳಿಗೆ ಫ್ರೀ ಶಿಕ್ಷಣ, ಜೊತೆಗೆ ಅಲ್ಪ ಪ್ರಮಾಣದ ಫೀ ಇಟ್ಟು ಫ್ರೀಯಾಗಿ ಪ್ರತಿ ವಿದ್ಯಾರ್ಥಿಗೂ ಕೂಡ ಶಿಕ್ಷಣವನ್ನು ಥ್ರೂ ದಿ ಹೆಲ್ಪ್ ಆಫ್ ಆನ್ಲೈನ್ ಮೂಲಕ ನೀಡಬೇಕಂತೇಳಿ ಡಿಸೈಡ್ ಮಾಡಿ ಹೀಗಾಗಿ ಆ್ಯಪ್ ರೆಡಿ ಆಗ್ತಾ ಇದೆ. ಸೊ ಎಸ್ಪೆಷಲಿ ಅದು ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ಭಾಳ ಇಷ್ಟ ಅವರಿಗೆ. ಅವರ ಕೋಚಿಂಗ್ ಸೆಂಟ್ರಲ್ಲಿ ಕೂಡ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ ವಿಶೇಷ ರಿಯಾಯಿತಿ ಇಟ್ಕಿಸಿದ್ರೆ ಅವ್ರು ಏನು ಮಾಡ್ತಾರಪ್ಪ ಅಂತ ಅಡ್ಮಿಷನ್ ತಗೋತಾರೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಫ್ರೀ ಕೂಡ ಅವರು ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಸೊ ಇನ್ನು ನಾನು ಸಬ್ಜೆಕ್ಟ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಫಸ್ಟ್ ಸೈನ್ಸ್, ವಿಜ್ಞಾನ, ಇದು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಹೊತ್ತಿಗೆ. ಯಾಕಂದ್ರೆ ಈ ವಿಜ್ಞಾನದಲ್ಲಿ 3 ಬ್ರ್ಯಾಂಚಸ್ ಅದಾವ: ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಸೈನ್ಸ್. ಈ ಬಯೋಸೈನ್ಸ್ ಅದಲ್ಲ, ಫಿಸಿಕ್ಸ್ ಕೆಮಿಸ್ಟ್ರಿಗಿಂತ ತುಂಬ ಇಂಪಾರ್ಟೆಂಟ್. ಅಂದ್ರೆ ಹಿಂದಿನ ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ. ಬಟ್ ನೆವ ಡೇಸ್ ಈಗ ಯಾವುದಾದ್ರೂ ಮತ್ತೆ ಎಕ್ಸಾಮ್ ನಡೀತು ಅಂದ್ರೆ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಜಾಸ್ತಿ ಕ್ವಶನ್ಸ್ ಕೇಳ್ಬೋದು. 2019 FDA ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ 45 ಮಾರ್ಕ್ಸ್ ಏನಪ್ಪ ಅಂತಂದ್ರೆ ಸೈನ್ಸ್ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳು ಬಂದವ. ಅದರಲ್ಲಿ 25+ ಬಯೋಲಜಿ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳು ಇದ್ದು. ಸೊ ಅದಕ್ಕೆ ಆತ್ಮೀಯ ಸ್ನೇಹಿತರು ಸ್ವಲ್ಪ ಸೈನ್ಸ್ ಕಡೆ ಜಾಸ್ತಿ ನೀವು ಗಮನ ಕೊಡೋದು ಒಳ್ಳೆಯದು. ಯಾಕಂದ್ರೆ ಸೈನ್ಸಲ್ಲಿ ಕ್ವಶನ್ಸ್ ಆಗ್ತಾ ಇವೆ. ಬಟ್ ಇಲ್ಲಿ ಸ್ವಲ್ಪ ಬೋರ್ಡ್ ಇದ್ರೆ ಬರೀತಿದ್ದು ಸ್ವಲ್ಪ. ಒಂದು ನಿಮಿಷ. ಹಲೋ. ಏನು ಹೇಳಿದ್ರೆ ಬರೀ ಮುಖ ತೊಳ್ಕೊಂಡ್ಬಿಟ್ಟಿರತ್ತೆ ಅಂತಾರೆ, ತಪ್ಪು. ಮುಖ ತೊಳ್ಕೊಳ್ತಂದ್ರೆ ಮ್ಯಾಗಿಂದ ಅಷ್ಟು ಒಂದು 5 ನಿಮಿಷ ನಾವು ಫ್ರೆಶ್ ಇರ್ಬೋದು, ಆಮೇಲೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ 1 ಗ್ಲಾಸ್ ಅಥವಾ 2 ಗ್ಲಾಸ್ ನೀವು ನೀರು ಕುಡಿದ್ರೆ ಒಳಗಡೆ ಇರುವಂಥ ಜೀವಕೋಶಗಳು ಕ್ರಿಯಾಶೀಲವಾಗುತ್ತವೆ, ಹೀಗಾಗಿ ನಿದ್ದೆ ಬರಲ್ಲ. ಇದು ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇನ್ನೊಂದು ಹೇಳ್ತೀನಿ ನೋಡು, ಹೈಪೋಥಲಮಸ್ ಅನ್ನುವಂಥ ಗ್ರಂಥಿ. ಈಗ ಬಸ್ಸಲ್ಲಿ ಬಸ್ ಡ್ರೈವ್ ಮಾಡ್ತಿರ್ತಾನೆ, ನಾವು ಸೈಡಿಗೆ ಕೂತಿರ್ತೀವಿ, ನಾವೆಲ್ಲ ನೈಟ್ 1 ಗಂಟೆ ಮಲ್ಕೊಂಡ್ಬಿಡ್ತೀವಲ್ಲ ಪ್ಯಾಸೆಂಜರ್. ಬಟ್ ಡ್ರೈವರ್ ಹಂಗೆ ಡ್ರೈವ್ ಮಾಡ್ತಿರ್ತಾನೆ, ಅವನಿಗೂ ನಿದ್ದೆ ಬರುತ್ತೆ, ಆದರೂ ಹಾಗೆ ಡ್ರೈವ್ ಮಾಡ್ತಾನೆ. ಬಟ್ ಆ ನಿದ್ದೆಯನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಹೆಂಗೆ ಗೊತ್ತನ? ಥ್ರೂ ದಿ ಹೆಲ್ಪ್ ಆಫ್ ಹೈಪೋಥಲಮಸ್. ಹೈಪೋಥಲಮಸ್ ಅನ್ನುವಂಥ ಗ್ಲ್ಯಾಂಡ್ ವ್ಯಾಸೋಪ್ರೋಸಿನ್ ಅನ್ನುವಂಥ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ. ವ್ಯಾಸೋಪ್ರೋಸಿನ್ ಏನು ಮಾಡುತ್ತೆ, ಇಲ್ಲಿ ಯಾರಿಗಾದ್ರೂ ರಿಸಸ್ ಬಂದಿರ್ಬೋದು, ನೀವು ಕಂಟ್ರೋಲ್ ಮಾಡ್ಕೊಂಡ್ರಿ. ಯಾರಿಗಾದ್ರೂ ನೀರು ಕುಡಿಬೇಕಂತ ಫೀಲ್ ಆಗ್ಯದ, ಇದು ಕ್ಲಾಸ್ ಮುಗಿದ ಮೇಲೆ ಕುಡಿಬೇಕಂತ ಕಂಟ್ರೋಲ್ ಮಾಡ್ಕೊಂಡ್ರಿ. ಯಾರಿಗಾದ್ರೂ ಹಸಿವಾಗ್ಯದ, ಇದು ಕ್ಲಾಸ್ ಆದ್ಮೇಲೆ ಊಟ ಮಾಡ್ಬೇಕಂತ ಕಂಟ್ರೋಲ್ ಮಾಡ್ಕೊಂಡ್ರಿ. ಈ ರೀತಿ ಕಂಟ್ರೋಲ್ ಮಾಡ್ತಾ ಇದ್ರಲ್ಲ, ನೀವು ಮಾಡ್ತಾ ಇಲ್ಲ, ನಿಮ್ಮ ಬ್ರೈನಲ್ಲಿರುವಂಥ ಹೈಪೋಥಲಮಸ್ ಅನ್ನುವಂಥ ಗ್ಲ್ಯಾಂಡ್ ವ್ಯಾಸೋಪ್ರೋಸಿನ್ ಬಿಡುಗಡೆ ಮಾಡ್ತಾ ಇದೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಹೈಪೋಥಲಮಸ್ ಆಕ್ಸಿಟೋಜಿನ್ ಅನ್ನುವಂಥ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಆಕ್ಸಿಟೋಜಿನ್ ಎದಕ್ಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ, ಈಗ ನಮ್ಮ ತಾಯಿ, ನಮ್ಮ ತಂಗಿ, ನಮ್ಮ ಹೆಂಡತಿ ಪ್ರೆಗ್ನೆಂಟ್ ಆದಾಗ ಏನಾಗುತ್ತೆ, ಬೇಬಿ ಹೊರಗಡೆ ಬರಬೇಕಲ್ಲ. ಇನ್ನು ಎಷ್ಟು 280 ಡೇಸ್ ನಮ್ಮ ತಾಯಿ ಅಥವಾ ಮಹಿಳೆ ಗರ್ಭಧಾರಣ ಅವಧಿ 280 ದಿನ. ಬೇಬಿ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಆಕ್ಸಿಟೋಜಿನ್ ಅನ್ನುವಂಥ ಹಾರ್ಮೋನು ಸ್ನಾಯುಗಳನ್ನ ವಿಕಾಸ ಮಾಡಿ ಮಗುವನ್ನು ಸರಳವಾಗಿ ಏನು ಮಾಡುತ್ತೆ, ಹೊರಗಡೆ ಕಳಿಸುತ್ತೆ. ದಟ್ ರೀಸನ್ ಈ ಹಾರ್ಮೋನನ್ನು ಬರ್ತ್ ಹಾರ್ಮೋನು ಅಥವಾ ಜನನ ಹಾರ್ಮೋನು 5 ಟೈಮ್ಸ್ ಕ್ವಶನ್ಸ್ ಆಗಿದೆ ಎಕ್ಸಾಮ್ಗೆ. ಸರಿಯಾಗಿ ನೀವು ಆಕಸ್ಮಿಕ ಯೋಗ ಗೀಗ ಮಾಡಿ ಸರಿಯಾಗಿ ವಿಟಾಮಿನ್ಸ್, ಪ್ರೋಟೀನ್ಸ್, ಲಿಪಿಡ್, ಫ್ಯಾಟ್ ಕಂಟೆಂಟ್ ತಿಂದ್ರೆ ಸರಿಯಾಗಿ ಆಕ್ಸಿಟೋಜಿನ್ ರಿಲೀಸ್ ಆಗುತ್ತೆ. ಆಯಿತು ಅಂದ್ರೆ ಮಗು ಸರಳವಾಗಿ ಹುಟ್ಟುತ್ತೆ. ಇದನ್ನು ನಾರ್ಮಲ್ ಡೆಲಿವರಿ ಅಂತ ಕರಿತೀವಿ. ಆಕಸ್ಮಿಕ ಒಂದಿಷ್ಟು ಜನ ಏನಂತಾರೆ, ಪ್ರೆಗ್ನೆಂಟ್ ಆದ್ಮೇಲೆ ಕೆಲಸನೇ ಮಾಡೋದಿಲ್ಲ. ನಾನು ಪ್ರೆಗ್ನೆಂಟ್ ಆಗಿದ್ದೇನೆ, ಇವತ್ತಿನಿಂದ ನಾನು ಯಾವುದೇ ಕೆಲಸ ಮಾಡೋದಿಲ್ಲ ಅಂತ ಮಹಿಳೆಯರದ್ರಲ್ಲ, ಅವರಲ್ಲಿ ಏನಾಗುತ್ತೆ, ಗರ್ಭಕೋಶ ಕಟ್ ಮಾಡ್ತಾರೆ, ಬೇಬಿ ಹೊರಗೆ ತೆಗಿತಾರೆ. ಸೆಕೆಂಡ್ ಮಗು ಹಾಗೆ ಗರ್ಭಕೋಶ ತೆಗೆದ್ರು, ಥರ್ಡ್ ಬೇಬಿ ಹಾಗೆ ತೆಗೆದ್ರು. ಅವಾಗ ಏನಾಗುತ್ತೆ, ಆ ಮಹಿಳೆ ಜೀವಿತಾವಧಿ ಕ್ಷೀಣಿಸಿ ಹೋಗುತ್ತದೆ. ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಬೇಗ ಸೈತಾಳೆ. ಅಂಥ ಸಂದರ್ಭದಲ್ಲಿ ಮಕ್ಕಳ ಅಬರ್ಷಣ ಮಾಡಿಸ್ಕೊಂಡ್ರೆ, ಆಮೇಲೆ ಒಂದು ಫೈಲ್ಸ್ ಆಗಿತ್ತು ಮೂಲವ್ಯಾಧಿ, ಅದ್ರದ್ದು ಶಸ್ತ್ರಚಿಕಿತ್ಸೆ ಮಾಡಿಸಿದ್ರೆ ಏನಾಗುತ್ತೆ, ಕಂಪ್ಲೀಟ್ಲಿ ಅವಳು ಅತ್ಯಂತ ವೇಗವಾಗಿ ಸಾಯುವ ಚಾನ್ಸಸ್ ಇರುತ್ತೆ.
ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತೀನಿ, ದಯವಿಟ್ಟು ಸೋದರಿಯರು ವಿಟಾಮಿನ್ಸ್, ಪ್ರೋಟೀನ್ಸ್, ಲಿಪಿಡ್, ಫ್ಯಾಟ್ ಕಂಟೆಂಟನ್ನು ಜಾಸ್ತಿ ಸೇವನೆ ಮಾಡಬೇಕು. ಅಂಗನವಾಡಿ ಒಳಗೆ ನೋಡಿ, ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಥ್ರೂ ದಿ ಹೆಲ್ಪ್ ಆಫ್ ಅಂಗನವಾಡಿ ಮೊಟ್ಟೆಯನ್ನು ಕೊಡ್ತಾರೆ. ಬಟ್ ನಮ್ಮ ಸೋದರಿಯರು ಮೊಟ್ಟೆ ತಿನ್ನಲ್ಲ ಅಂತೇಳಿ ಅದು ಯಾರಿಗೆ ಗಂಡು ಕೊಟ್ಟು ಬಿಡ್ತಾರೆ. ಇವರಿಗೆ ಎಫೆಕ್ಟ್ ಆಗುತ್ತೆ. ಅದು ನೀವು ತಿನ್ನೋದು ಕೊಟ್ಟಿರ್ತಾರೋ ಅವ್ರು ನೀವು ತಿನ್ನಬೇಕು. ಬಾಯ್ಲ್ಡ್ ಎಗನ್ನು ತಿನ್ರಿ, ಚಲೋ ಆಗುತ್ತೆ. ಈ ನೆಕ್ಸ್ಟ್ ನಿಮ್ಗೆ ಹೈಪೋಥಲಮಸ್ ಬಗ್ಗೆ ಹೇಳ್ತಾ ಇದೆ. ಆಕ್ಸಿಟೋಸಿನ್ ಹಾರ್ಮೋನ್ ಹೇಳಕತ್ತೀನಿ ನಿಮ್ಗೆ. ಇತ್ತೀಚಿನ ದಿನಮಾನದಲ್ಲಿ ಕೆಲವೊಂದು ಕಳ್ಳರು ಕಾಕರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ಥ್ರೂ ದಿ ಹೆಲ್ಪ್ ಆಫ್ ಲ್ಯಾಬ್ರೋಟರಿ ಒಳಗೆ ಆಕ್ಸಿಟೋಸಿನ್ ಅನ್ನು ಕೃತಕವಾಗಿ ರೆಡಿ ಮಾಡ್ತಾ ಇದ್ದಾರೆ. ಈ ಆಕ್ಸಿಟೋಸಿನ್ ಇಂಜೆಕ್ಷನ್ಸ್ ಅನ್ನು ಕೃತಕವಾಗಿ ರೆಡಿ ಮಾಡಿ 10 ರಿಂದ 12 ವರ್ಷದ ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ಏನು ಮಾಡಕತ್ತಾರಪ್ಪ ಅಂತಂದ್ರೆ, ಅವರಿಗೆ ಆಕ್ಸಿಟೋಸಿನ್ ಇಂಜೆಕ್ಷನ್ಸ್ ಅನ್ನು ಇಂಜೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಒಂದು 90 ಅವರ್ಸಲ್ಲಿ ಅವರು ಬೇಗನೆ ಪ್ರೌಢ ವ್ಯವಸ್ಥೆಗೆ ಬರ್ತಾರೆ, ದೊಡ್ಡವರಾಗ್ಬಿಡ್ತಾರೆ, ವಯಸ್ಕರ ಹಂತ ತಲುಪ್ತಾರೆ, ಶರೀರ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಅಂಥ ಮಹಿಳೆಯರನ್ನ ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ವೇಶ್ಯಾವಾಟಿಕೆ ವೃತ್ತಿಗೆ ಏನು ಮಾಡ್ತಾ ಇದ್ದಾರೆ, ನುಗ್ತಾ ಇದ್ದಾರೆ. ಚೆನ್ನೈ ಒಳಗೆ ಭಾಳ ಡೇಂಜರಸ್. ಅದಕ್ಕೆ ಇತ್ತೀಚಿನ ದಿನಮಾನದಲ್ಲಿ ಈ ಹಾರ್ಮೋನ್ ಬ್ಯಾನ್ ಮಾಡ್ಯಾರ. ಇಷ್ಟಲ್ಲದೆ ನೆಕ್ಸ್ಟ್ ಈಗ ಹರಿಯಾಣದಲ್ಲಿ ಕಂಡು ಬರುವಂಥ ಮುರ್ರಾ ಎಮ್ಮೆಗಳು ಅದಾವಲ್ಲ, ಆ ಮುರ್ರಾ ಎಮ್ಮೆಗಳಿಗೂ ಕೂಡ ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ಆಕ್ಸಿಟೋಸಿನ್ ಇಂಜೆಕ್ಷನ್ಸ್ ಅನ್ನು ಕೊಡ್ತಾ ಇದ್ದಾರೆ. ರೋಗಗ್ರಸ್ತ ಆಗಿರ್ತಾವ, ಒಂದು 10 ವರ್ಷ ಸರಿಯಾಗಿ ಅದನ್ನು ಬಳಸ್ಕೊಂಡಿರ್ತಾರೆ ರೈತರು. ಬಳಸ್ಕೊಂಡ ಮ್ಯಾಗ ಏನಾಗುತ್ತೆ, ಭಾಳ ಇಳುವರಿ ಕೊಡುತ್ತೆ. ಅತ್ಯಂತ ವೇಗವಾಗಿ ರೋಗಗ್ರಸ್ತವಾಗುವಂಥ ಪ್ರಾಣಿ ಮುರ್ರಾ ತಳಿ. ಇದು ಹರಿಯಾಣದಲ್ಲಿ ಕಂಡುಬರುವ ಎಮ್ಮೆ ತಳಿ. ಯಾವಾಗ ರೋಗ ಬರುತ್ತೋ ಅಂಥ ಸಂದರ್ಭದಲ್ಲಿ ಆ ರೈತರು ಕಸಾಯಿ ಕಾರ್ಖಾನೆಗೆ ಎಮ್ಮೆ ಕೊಟ್ಟಾಗ ಅಲ್ಲೇ ಇರುವಂಥ ಮೀಡಿಯೇಟರ್ಸ್, ದಳ್ಳಾಳಿಗಳು ಆ ಎಮ್ಮೆಯನ್ನು ಪರ್ಚೇಸ್ ಮಾಡಿ, ಒಂದು ಕತ್ತಿನ ಭಾಗಕ್ಕೆ ಆಕ್ಸಿಟೋಸಿನ್ ಇಂಜೆಕ್ಷನ್ಸು, ಒಂದು ಎದೆ ಭಾಗಕ್ಕೆ ಆಕ್ಸಿಟೋಸಿನ್ ಇಂಜೆಕ್ಷನ್ನು, ಆಮೇಲೆ ಇಲ್ಲೊಂದು ಆಕ್ಸಿಟೋಸಿನ್ ಇಂಜೆಕ್ಷನ್ಸ್ ಕೊಟ್ಟಾಗ 24 ಅವರ್ಸಲ್ಲಿ ಆ ಎಮ್ಮೆ ಭಾಳ ಬಲಿಷ್ಠವಾಗುತ್ತೆ, ಭಾಳ ದಪ್ಪಾಗುತ್ತೆ, ಭಾಳ ದೊಡ್ಡದಾಗುತ್ತೆ. ಅಂಥ ಎಮ್ಮೆಯನ್ನು ಮಾರ್ಕೆಟ್ ಒಳಗೆ ಇಟ್ಬಿಡ್ತಾರೆ. ಏನು ಮಾಡ್ತಾರಪ್ಪ ಅಂತಂದ್ರೆ, ಮಾರ್ಕೆಟ್ ಒಳಗೆ ಇಟ್ಟು ಎಷ್ಟೋ ಮಂದಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಮತ್ತು ಯಥಾಸ್ಥಿತಿಗೆ 2 ವೀಕ್ಸಲ್ಲಿ ಎಮ್ಮೆ ಸತ್ತು ಬಿಡುತ್ತೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಎಮ್ಮೆ ತರೋದು 2 ವಾರದಲ್ಲಿ ಸತ್ತು ಬಿಡುತ್ತೆ. ರೈತರಿಗೆ ಭಾಳ ಮೋಸ ಆಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ವಿ ಹ್ಯಾವ್ ಟು ಗಿವ್ ದ ಮೋರ್ ರೆಸ್ಪೆಕ್ಟ್ ಫಾರ್ ದಿ ಫಾರ್ಮರ್ಸ್ ಆ್ಯಂಡ್ ಸೋಲ್ಜರ್ಸ್. ಬಿಕಾಸ್ ಆಫ್ ದ ರೀಸನ್ ಅವರೆಲ್ಲ ದೇಶದ ಬೆನ್ನೆಲುಬು, ಬ್ಯಾಕ್ಬೋನ್ ಆಫ್ ಇಂಡಿಯಾ. ಹೆಸರ್ನೋ ಭಾಳ ಮೋಸ ಆಗ್ತಾ ಇದೆ ರೈತರಿಗೆ ಇದೆಲ್ಲ. ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ, ನಿಮ್ಗೆ ಗೊತ್ತಿರಲಿ, ಪಿಟ್ಯೂಟರಿ ಗ್ರಂಥಿ ಮಾನವನ ದೇಹದ 2ನೇ ಅತ್ಯಂತ ಚಿಕ್ಕ ಗ್ರಂಥಿ. ಫಸ್ಟ್ ಎಲ್ಲ 2019 ಬ್ಯಾಕ್ ಮಾನವನ ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು ಇಷ್ಟೇ ಕೇಳ್ತಿದ್ದ ಪ್ರಶ್ನೆ. ಆಪ್ಷನ್ಸ್ ಎ ಪಿಟ್ಯೂಟರಿ, ಆಪ್ಷನ್ಸ್ ಬಿ ಥೈರಾಯ್ಡ್, ಆಪ್ಷನ್ಸ್ ಸಿ ಯಕೃತ, ಆಪ್ಷನ್ಸ್ ಡಿ ಅಡ್ರಿನಲ್. ಇಷ್ಟೇ ಪ್ರಶ್ನೆ. ಅವಾಗ ಪಿಟ್ಯೂಟರಿ ಹಾಕ್ತಿದ್ರು, ಸರಿಯಾದ ಉತ್ತರ. ಬಟ್ ನವ್ ಎ ಡೇಸ್ ಕೇಳಿದ್ರೆ ಮಾನವನ ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು? ಆಪ್ಷನ್ಸ್ ಎ ಪಿಟ್ಯೂಟರಿ, ಆಪ್ಷನ್ಸ್ ಬಿ ಪೀನಿಯಲ್, ಆಪ್ಷನ್ ಸಿ ಥೈರಾಯ್ಡ್, ಆಪ್ಷನ್ಸ್ ಡಿ ಯಕೃತ. ಆಗ ನೀವು ಸ್ವಲ್ಪ ವಿಚಾರ ಮಾಡಬೇಕು. ಓಲ್ಡ್ ಕ್ವಶನ್ ಪೇಪರ್ ರೆಫರೆನ್ಸ್ ಮಾಡಿ ಹೋಗಿದ್ದೀರಿ, ಪಿಟ್ಯೂಟರಿ ಹಾಕಿಬಿಡ್ತೀರಿ. ಬಟ್ ನೀವು ಸಬ್ಜೆಕ್ಟ್ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಕೊಂಡ್ರೆ ಪೀನಿಯಲ್ ಅನ್ನುವಂಥ ಆಪ್ಷನ್ಸನ್ನು ಚೂಸ್ ಮಾಡಬೇಕು. ಪೀನಿಯಲ್, ಇಟ್ ಈಸ್ ವೆರಿ ವೆರಿ ಸ್ಮಾಲೆಸ್ಟ್ ಗ್ಲ್ಯಾಂಡ್ ಇನ್ ಹ್ಯೂಮನ್ ಬಾಡಿ. ಪಿಟ್ಯೂಟರಿ ಪ್ರೆಸೆನ್ಸ್ ಹಿಯರ್. ಮಾನವನ ಮುಮ್ಮೆದಳು, ಫೋರ್ ಬ್ರೈನ್, ಮಿಡ್ ಬ್ರೈನ್, ಹಿಂಡ್ ಬ್ರೈನ್. ಮುಮ್ಮೆದಳಿಗೆ ಜೋತಾಡುವ ಗ್ಲ್ಯಾಂಡ್ ಪಿಟ್ಯೂಟರಿ. ಇಲ್ಲೊಂದದ. ಅದಕ್ಕೆ ಭಾಳ ಜೋರು ಹೊಡಿಬಾರ್ದು ಅಂತ ಹೇಳ್ತಾರೆ. ಹೊಡೆದ್ರೆ ಏನಾಗುತ್ತೆ, ಈ ಬೆರಳದಲ್ಲ ಜೋರಾಗಿ ಬಡಿತು ಅಂದ್ರೆ ಕಿವಿಯಿಂದ ಬ್ಲಡ್ ಬಂದು ಸತ್ತು ಬಿಡ್ತಾರೆ. ಓಕೆ, ಪಿಟ್ಯೂಟರಿ ಸಾಕಷ್ಟು ಹಾರ್ಮೋನ್ಸ್ ಬಿಡುಗಡೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್ FSH ಫಾಲಿಕಲ್ ಸ್ಟಿಮ್ಯುಲೇಟಿವ್ ಹಾರ್ಮೋನು, LH ಲ್ಯೂಟಿನೈಸಿಂಗ್ ಹಾರ್ಮೋನು, TSH ಥೈರಾಯ್ಡ್ ಸ್ಟಿಮ್ಯುಲೇಟಿವ್ ಹಾರ್ಮೋನು, TSH ಈ ಬಾಡಿ ಬಿಲ್ಡ್ ತೋರಿಸ್ತೀವಲ್ಲ ಹಿಂಗೆಲ್ಲ, ಈ ರೀತಿ ನನ್ನ ಮಸಲ್ಸ್ ಇವೆ, ಇಲ್ಲಿ ಪ್ಯಾಕ್ಸ್ ಅದು, 6 ಪ್ಯಾಕ್ಸ್ ಅದು, ನನ್ನ ಬಾಡಿ ಮಸ್ತ್ ಅದ ಏನು ತೋರಿಸ್ತೀವಲ್ಲ, ಅದು ಎಲ್ಲ TSH ಎಂಬ ಹಾರ್ಮೋನೇ ಕಾರಣ. ಮಾನವನ ದೇಹದ ಮಾಂಸಖಂಡಗಳನ್ನು ಬಲಿಷ್ಠಗೊಳಿಸಲಿಕ್ಕೆ ಕಾರಣವಾದ ಹಾರ್ಮೋನು TSH. ಇದು ಪಿಟ್ಯೂಟರಿ ಗ್ರಂಥಿ ಬಿಡುಗಡೆ ಮಾಡುವ ಪ್ರಮುಖವಾದ ಹಾರ್ಮೋನು. ಇನ್ನೊಂದು ಪ್ರೋಲ್ಯಾಕ್ಟಿನ್, ಇದು ಪ್ರಮುಖವಾಗಿ ಬಿಡುಗಡೆ ಮಾಡುವ ಮತ್ತೊಂದು ಹಾರ್ಮೋನು. ಈ ಪ್ರೋಲ್ಯಾಕ್ಟಿನ್ ಅಥವಾ ಪ್ರೋಲ್ಯಾಕ್ಷನ್ ಅನ್ನುವಂಥ ಹಾರ್ಮೋನು ಗರ್ಭಿಣಿಯರು ಏನು ಮಗುವಿಗೆ ಜನ್ಮ ಕೊಡ್ತಾರಲ್ಲ, ಕೊಟ್ಟ ಮ್ಯಾಗ 24 ಅವರ್ಸಲ್ಲಿ ಅವರ ಸ್ತನ್ಯ ಗ್ರಂಥಿಯಲ್ಲಿ ಹಾಲು ಉತ್ಪತ್ತಿ ಆಗಲಿಕ್ಕೆ ಹೆಲ್ಪ್ಫುಲ್ ಇದೆ. ಓಕೆ, ಹಾಲು ಬರಬೇಕು ಅಂದರೆ ಕಾರಣವಾಗಿರುವಂಥ ಹಾರ್ಮೋನ್ ಯಾವುದು? ಪ್ರೋಲ್ಯಾಕ್ಟಿನ್ ಅಥವಾ ಪ್ರೋಲ್ಯಾಕ್ಷನ್. ಎಕ್ಸಾಮ್ಸ್ಗೆ ಭಾಳ ಸರ್ತಿ ಕ್ವಶನ್ಸ್ ಆಗಿದೆ. ಇನ್ನು ಇದಾದ ಮೇಲೆ ನೆಕ್ಸ್ಟ್ ಅಂದರೆ ಅಡ್ರಿನಲ್ ಬಗ್ಗೆ ಓದ್ಕೊಂಬಿಡ್ರಿ, ಎಲ್ಲ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಥೈರಾಯ್ಡ್ ಇದೆ, ಥೈಮಸ್ ಇದೆ. ಈ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ನಿಮ್ಮ ರೋಗಗಳು ಚಾಪ್ಟರ್ ಭಾಳ ಇಂಪಾರ್ಟೆಂಟ್. ಅದರಲ್ಲಿ ಬ್ಯಾಕ್ಟೀರಿಯಾಗಳು ಸಪ್ರೇಟಾಗಿ ಓದಬೇಕು, TB ಓದಬೇಕು, ನಿಮೋನಿಯಾ ಓದಬೇಕು. ಅದಾದ ಮೇಲೆ ನೆಕ್ಸ್ಟ್ ಏನಂದ್ರೆ ಕಾಲ್ರಾ ಓದಬೇಕು. ವಿಬ್ರಿಯೋ ಕಾಲ್ರಿ ಅನ್ನುವಂಥ ಬ್ಯಾಕ್ಟೀರಿಯಾದಿಂದ ಏನಾಗುತ್ತೆ, ಕಾಲ್ರಾ ಬರುತ್ತೆ. ಅದಕ್ಕೆ ನೀಡುವ ಲಸಿಕೆ ಯಾವುದು? ಡಕ್ ಓರಲ್. ಅದನ್ನು ಮುನ್ಸೂಚನೆಯಾಗಿ ಯಾರಿಗಾದರೂ ಕಾಲ್ರಾ ಬಂದಾಗ ಏನಾಗುತ್ತೆ, ಕಂಪ್ಲೀಟ್ ಬಾಯಿ ಒಣಗೋಗಿ ಸ್ಟಾರ್ಟ್ ಆಗುತ್ತೆ.
ಬತ್ತಳಿಕೆ ಅಂದ್ರೆ ಬಾಯಿ ಬತ್ತುತ್ತೆ, ಮಾತಾಡೋಕರ ಭಾಳ ಏನಾಗುತ್ತೆ, ನೀರು ಕುಡಿಬೇಕಂತ ಫೀಲ್ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ORS ಅನ್ನು ರೆಡಿ ಮಾಡ್ತಾರೆ, ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್. ಈ ದ್ರಾವಣವನ್ನು ಕೊಟ್ಟರೆ ಏನಾಗುತ್ತೆ, ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೋಗಿ ಡಕ್ ಓರಲ್ ಅನ್ನುವಂಥ ಇಂಜೆಕ್ಷನ್ಸ್ ತೊಗೊಳೋದ್ರಿಂದ ಈ ರೋಗವನ್ನು ನ್ಯೂಟ್ರಲ್ ಮಾಡ್ಕೋಬೋದು. ಕಾಲ್ರ ಭಾಳ ಡೇಂಜರಸ್. ಈ ನೆಕ್ಸ್ಟ್ ಇದಾದ್ಮ್ಯಾಗ ಮತ್ತೆ ಏನು ಓದಬೇಕು ಅಂದ್ರೆ ವಿಟ್ಯಾಮಿನ್ಸ್. ಏನು ಓದಬೇಕು ವಿಟ್ಯಾಮಿನ್ಸಲ್ಲಿ? ವಿಟ್ಯಾಮಿನ್ಸ್ ಕೊರತೆಯಿಂದ ಬರುವ ರೋಗ ವಿಟ್ಯಾಮಿನ್ಸ್ ವೈಜ್ಞಾನಿಕ ಹೆಸರು. ವಿಟ್ಯಾಮಿನ್ ಎ ರೆಟಿನಾಲ್ ಅನ್ನುವಂಥ ಸೈಂಟಿಫಿಕ್ ನೇಮ್. ವಾಟ್ ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ವಿಟ್ಯಾಮಿನ್ ಎ? ರೆಟಿನಾಲ್. ವಿಟ್ಯಾಮಿನ್ ಬಿ ಥಯಾಮಿನ್, ವಿಟ್ಯಾಮಿನ್ ಸಿ ಅಸ್ಕಾರ್ಬಿಕ್ ಆಸಿಡ್, ವಿಟ್ಯಾಮಿನ್ ಡಿ ಕ್ಯಾಲ್ಸಿಫೆರಲ್. ಹೀಗೆ ಈ ಸೈಂಟಿಫಿಕ್ ನೇಮ್ಸ್ ಬಗ್ಗೆ ನೀವು ಸ್ವಲ್ಪ ಓದ್ಕೊಂಡ್ಬಿಡ್ಬೇಕು. ಮತ್ತು ನೆಕ್ಸ್ಟ್ ಏನಂದ್ರೆ ಕೊರತೆಯಿಂದ ಬರುವ ರೋಗ. ಫಾರ್ ಎಕ್ಸಾಂಪಲ್ ವಿಟ್ಯಾಮಿನ್ ಬಿ ಕೊರತೆಯಿಂದ ಬೆರಿ ಅನ್ನುವಂಥ ರೋಗ ಬರುತ್ತೆ. ಬೆರಿ ಅಂದ್ರೆ ಇಷ್ಟಕ್ಕೂ ಏನು ಗೊತ್ತೇನು? ಚಿಕ್ಕ ಮಕ್ಕಳಿಗೆ ಹಸಿವಾಗಲ್ಲ ಕರೆಕ್ಟ್ ಟೈಮಿಗೆ. ಹಸಿವಾಗ್ಲಿಕ್ಕೆ ಸರಿಯಾಗಿ ಊಟ ಮಾಡಲ್ಲ. ಯಾವಾಗ ಸರಿಯಾಗಿ ಊಟ ಮಾಡಲ್ಲ ಅವು ಹೈಟ ಎತ್ತರ ದೊಡ್ಡ ಆಗಲ್ಲ. ಒಂದು ಚಿಕ್ಕ ಗಿಡಕ್ಕೆ ನೀರು ಹಾಕಿದ್ರೆ ಆ ಗಿಡ ಏನಾಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ, ಹೈಟ್ ಆಗುತ್ತೆ. ಅದೇ ರೀತಿಯಾಗಿ ಈ ಮಾನವನ ದೇಹದಲ್ಲಿ ಏನಾದರೂ ಒಂದು ವೇಳೆ ವಿಟ್ಯಾಮಿನ್ ಬಿ ಕೊಲ್ಯಾಪ್ಸ್ ಆಯಿತು ಅಂದ್ರೆ ಸರಿಯಾಗಿ ಊಟ ಮಾಡಲ್ಲ. ಊಟ ಮಾಡಲಿಲ್ಲ ಅಂದ್ರೆ ಆ ಮಗು ಬೆಳವಣಿಗೆ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ವಿಟ್ಯಾಮಿನ್ ಸಿ ಅಸ್ಕಾರ್ಬಿಕ್ ಆಸಿಡ್. ಹುಳಿ ಆಗಿರುವ ಹಣ್ಣುಗಳು, ಸಿಟ್ರಸ್ ಫ್ರೂಟ್ಸನ್ನು ಸೇವನೆ ಮಾಡೋದ್ರಿಂದ ವಿಟ್ಯಾಮಿನ್ ಸಿ ಡೆವಲಪ್ಮೆಂಟ್ ಆಗುತ್ತೆ. ವಿಟ್ಯಾಮಿನ್ ಸಿ ಕೊರತೆ ಆದರೆ ಏನಾಗುತ್ತೆ, ಸ್ಕರ್ವಿ ರೋಗ. ಹಲ್ಲಿನ ಮೇಲಿರುವ ದವಡೆಗಳು ಏನಾಗುತ್ತೆ, ಕಿವ ಮತ್ತು ರಕ್ತದಿಂದ ತುಂಬಿಕೊಳ್ಳುತ್ತೆ. ಓಕೆ, ಎಸ್. ಈಗ ನೆಕ್ಸ್ಟ್ ಏನಂದ್ರೆ ಸರಿ ಎಷ್ಟು ಅಂತ ನೋಡ್ರಿ ಕೂಡ ಓದಬೇಕು. ಇಲ್ಲಿ BEd ಮುಗಿದವ್ರು ಇದ್ರೇನು? ಎಸ್, ಹೇಳ್ತೀನಿ ಲಾಸ್ಟಿಗೆ. ನೆಕ್ಸ್ಟ್ ಏನಪ್ಪ ಅಂತ ವೆರಿ ಇಂಪಾರ್ಟೆಂಟ್, ನೀವು ಬಯೋಲಜಿ ಒಳಗೆ ಒಂದು 6 ಟಾಪಿಕ್ಸನ್ನು ಕರೆಕ್ಟಾಗಿ ಓದ್ಕೊಂಡ್ರಿ ಅಂದ್ರೆ 100% ನಿಮ್ಗೆ ಏನಾಗುತ್ತೆ, ಕ್ವಶನ್ಸನ್ನು ಕವರ್ ಮಾಡ್ಬೋದು. ಇಲ್ಲ ಸರ್ ನಂಗೆ ಸೈನ್ಸ್ ಒಟ್ಟ ತಿಳಿಯಲ್ಲ, ನಾ ಏನು ಮಾಡಲಿ? ತಿಳಿಯಲ್ಲ ಅಂದ್ರೆ ಏನು ಮಾಡಂದ್ರೆ ಒಂದು 600ರಿಂದ 700 ಕ್ವಶನ್ಸನ್ನು ಬಿಡಿಸ್ಬಿಡು. ನಮ್ಮಲ್ಲಿ ಸೈನ್ಸಲ್ಲಿ ಆಲ್ಮೋಸ್ಟ್ 99% ರಿಪೀಟೆಡ್ ಕ್ವಶನ್ಸ್ ಬರ್ತವೆ. 10 ಕ್ವಶನ್ಸ್ ಕೇಳೋಣಂದ್ರೆ ಮಿನಿಮಮ್ 5ರಿಂದ 6 ಕ್ವಶನ್ ಕರೆಕ್ಟ್ ಮಾಡ್ಬೋದು. ಇನ್ನು ಉಳಿದಿದ್ದು ಅವೆಲ್ಲ ಅಪ್ಲೈಡ್ ಆಗಿರ್ತಾವ, ಸ್ವಲ್ಪ ಪ್ರಾಬ್ಲಮ್ ಆಗೋದು ಸಹಜ. ಇಷ್ಟೇ, ಮ್ಯಾಟ್ರ್ ಕ್ಲೋಸ್. ನಾ ಏನು ಸೈನ್ಸ್ ತಿಳಿಯಲ್ಲ ಅಂದ್ರೆ ಒಂದು